ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನೋಡಿ, ಇವತ್ತಿನ ದಿನ ಏನನ್ನು ವಿಶೇಷ ಐತೆ ಅಂದರೆ, ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಅಂದರೆ ಹೋಗ್ತಾಯಿದ್ರು ಅವರು ರೆಡಿಯಾಗಿಬಿಟ್ಟು, ಹಾಲಿನ ಗಡಿಗೆ ಅದೆಲ್ಲ ತೊಗೊಂಡು. ಶಿವರಾತ್ರಿ ಆಗಿ 3 ದಿನಕ್ಕೇನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ, ನಾನು ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ. ನಮ್ಮೂರಲ್ಲಿ ಹೋಗ್ತಾಯಿದ್ರು. ಸೊ ಹಾಗೆ ಸ್ನೇಹಿತರೆ, ನಾವು ಅದು ಶನಿವಾರ ಅವ್ರು ಹೋದೆ ಅಂದರೆ ನಾವು ನೋಡೋಣ ಅಂತ ಹೇಳಿಬಿಟ್ಟು ಫಾರ್ ದ ಫಸ್ಟ್ ಟೈಮು ನಮ್ಮ ಮನೆಯವರು ಮೇಡ್ಲೇರಿಗೆ ಹೋಗ್ತಾಯಿದ್ವಿ. ಬೀರಲಿಂಗೇಶ್ವರ ಜಾತ್ರೆ ಹೇಗಿರುತ್ತೆ ಅಂತ ನೋಡಲಿಕ್ಕೆ. ಹೋಗುವ ದಾರಿಯಲ್ಲಿ ಈ ಥರ ಕಾಡು ಅಡವೆ ಕಾಣಿಸ್ತಾ ಇದೆಯಲ್ವ, ಅದು ಕಾದಿಟ್ಟ ಕೃಷ್ಣ ಮೃಗ ಅಭಯಾರಣ್ಯ ಅಂತಂದು. ಇದು ಹಾವೇರಿ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ನೋಡಿ, ಇದು ಮೇಡ್ಲೇರಿಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಸೀನ್. ಸೊ ನೋಡಿ, ಇದು ನಾನ್ ವೆಜ್ ಜಾತ್ರೆ ಅಂತೆ. ಸೊ ನನಗೆ ಅಲ್ಲಿ ಹೋಗಿದ ಮೇಲೇ ಗೊತ್ತಾಗಿದ್ದು. ಹೀಗೆ ದೇವರಿಗೆ ಹರಕೆ ಕಟ್ಟಿಬಿಟ್ಟು ಎಣ್ಣೆ, ಹಾಲಿನ ಗಡಿಗೆ ಹೀಗೆಲ್ಲ ತೊಗೊಂಡು ಬಂದು ದೇವಸ್ಥಾನಕ್ಕೆ ಅರ್ಪಿಸ್ತಕ್ಕಂಥದ್ದು. ನೋಡಿ, ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಈ ಥರ ಕಾಣಿಸ್ತಾ ಇತ್ತು ಎಲ್ಲ. ಆಮೇಲೆ ಅಲ್ಲಿ ನೋಡಿ ಕುರಿಮರಿ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದನ್ನೆಲ್ಲ ಹರಕೆ ಕಟ್ಬಿಟ್ಟು ಬಲಿ ಕೊಡ್ತಕ್ಕಂಥದ್ದು. ಹಾಗೆ ನಾವು ದೇವ್ರ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೇವಸ್ಥಾನ ಹತ್ರ ಹೋದ್ವಿ. ಸಿಕ್ಕಾಪಟ್ಟೆ ಅಂದರೆ ಸೋಮವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆವತ್ತೇ ವಿಶೇಷವಾಗಿ ಕಂಕಣ ಕಟ್ತಕ್ಕಂಥದ್ದು. ಅಂದರೆ 2 ದೇವರು ಇರುತ್ತಂತೆ. ಬೀರಪ್ಪ ಅನ್ನೋ ಒಂದು ಹೆಸರಲ್ಲೇ ಒಳಬೀರಪ್ಪ, ಹೊರಬೀರಪ್ಪ ಅಂತಂದು. ಹೊರಬೀರಪ್ಪ ಅನ್ನೋ ದೇವರು ಒಳಗಿರ್ತಕ್ಕಂಥ ದೇವರಿಗೆ ಕಂಕಣ ಕಟ್ಟತಕ್ಕಂಥ ಒಂದು ಪದ್ಧತಿ, ಅದು ಸೋಮವಾರ ಇರ್ತಕ್ಕಂತೆ. ಸೊ ಹಾಗಾಗಿ ಅವತ್ತಿನ ದಿನ ಜನ ಸಿಕ್ಕಾಪಟ್ಟೆ ರಶ್ ಇತ್ತು. ಹೆಚ್ಚಾನೆಚ್ಚು ಕುರುಬರು ಜನ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದಲ್ವ ಈ ಮೇಡ್ಲೇರಿ ಬೀರಲಿಂಗೇಶ್ವರ ದೇವಸ್ಥಾನ. ನೋಡಿ, ನಾವು ಒಳಗೆ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಅಂತೂ ಇಂತೂ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನೋಡಿ, ಕಂಕಣ ಕಟ್ಟಲಿಕ್ಕೆ ಬರ್ತಕ್ಕಂಥ ಸನ್ನಿವೇಶ ಹೇಗಿದೆ ಅಂತ ಸ್ನೇಹಿತರೆ. ಸೊ ಸ್ನೇಹಿತರೆ, ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ. ಹಾಗೆ ಯಾವ ದೇವಸ್ಥಾನ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಮತ್ತು ನಾನು ಯಾರು ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಿ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿನ ಸನ್ನಿವೇಶ ಬರ್ತಾ ಇದೆ. ದೇವರು ಸಹ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಯಾಕಂದರೆ ಕೆಲವು ಜನಕ್ಕೆ ಗೊತ್ತಿರುತ್ತೆ ಇದೇ ದೇವರಾಚರಣೆ ಹೀಗೆ ಇರುತ್ತೆ. ಸೊ ನಾವು ಇಲ್ಲೇ ಇದ್ರೂ ಹೀಗೆ ಇರುತ್ತೆ, ಇದು ಆಚರಣೆ ಇದೇ ಥರ ಇರುತ್ತೆ ಅನ್ನೋದು ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ನಾವು ಈ ಮೇಡ್ಲೇರಿ ಕ್ಷೇತ್ರದಿಂದ ಏನು ತುಂಬ ದೂರದಲ್ಲಿಲ್ಲ. ಸೊ ರಾಣೆಬೆನ್ನೂರಿಗೆ ಹೋದರೆ ಕೇವಲ 12 ಕಿಲೋಮೀಟ್ರ್ ಅಂತರದಲ್ಲಿ ಇರ್ತಕ್ಕಂಥದ್ದು ಇದು ಮೇಡ್ಲೇರಿ ಜಾತ್ರೆ. ವರ್ಷಕ್ಕೊಂದ್ಸರಿ ಆಗ್ತಕ್ಕಂಥದ್ದು. ಅದ್ರ ಜೊತೆಗೇ ಈ ಕೃಷ್ಣ ಮೃಗ ಅಭಯಾರಣ್ಯ ಸಹ ವೀಕ್ಷಣೆ ಮಾಡ್ತಕ್ಕಂಥ ಅವಕಾಶವೂ ಸಿಕ್ತು ನನಗೆ. ಇನ್ನೂ ಪೂರ ಒಳಗೆ ಹೋಗಲಿಲ್ಲ. ನೋಡಿ, ಇವಾಗ ಒಳಬೀರಪ್ಪಗೆ ಬರ್ತಕ್ಕಂಥ ಸನ್ನಿವೇಶ ನೋಡಿ. ಇದು ಹೊರಬೀರಪ್ಪ ಒಳಬೀರಪ್ಪಗೆ ಬಂದು ಕಂಕಣ ಕಟ್ತಕ್ಕಂಥ ಒಂದು ಸಂದರ್ಭದ ಒಂದು ಸನ್ನಿವೇಶ ನೋಡ್ರಿ. ಈ ಥರ ಇದೆ. ಎಲ್ಲ ದೇವರು ಅವರು ದೇವರೇನೋ ಬೀರಲಿಂಗೇಶ್ವರ ಒಂದು ಆರಾಧನೆ ಮಾಡ್ತಕ್ಕಂಥವ್ರು. ಪ್ರತಿಯೊಬ್ಬರು ಬಂದುಬಿಟ್ಟು ಅಲ್ಲಿ ಆ ದೇವರ ಚಾಕರಿ ಮಾಡ್ತಾ ಸಕಲ ವಾದ್ಯ ಮೂಲಕ ಬರ್ತಕ್ಕಂಥದ್ದು, ದೇವರನ್ನು ತೊಗೊಂಡು ಬರ್ತಕ್ಕಂಥದ್ದು ಕಂಕಣ ಕಟ್ಟಲಿಕ್ಕೆ. ಸೊ ನೋಡಿ, ಇದು ಶನಿವಾರ, ಭಾನುವಾರ, ಸೋಮವಾರ 3 ದಿನದ ಜಾತ್ರೆ ಅಷ್ಟೇ ಇದು. ನೆಕ್ಸ್ಟ್ ಡೇನೇ ಬಂದುಬಿಡ್ತಾರೆ, ಅಲ್ಲಿ ಗುಡಾರ ಕಟ್ಟಿರ್ತಾರಲ್ವ. ಸೊ ಹಾಗಾಗಿ ನೋಡಿ, ಸೋಮವಾರ ತುಂಬ ವಿಜೃಂಭಣೆ ಆಗ್ತಕ್ಕಂಥದ್ದು ಇದು ದೇವ್ರ ಜಾತ್ರೆ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು. ಕಾಣಿಸ್ತಾ ಇದೆ ಅಲ್ವಾ ಕಂಕಣ ಕಟ್ಟಲಿಕ್ಕೆ ಬರ್ತಕ್ಕಂಥದ್ದು. ಹಾಗೆ ಎಲ್ಲ ಅದೇನೋ ಚಾಕರಿ ಮಾಡ್ತಾರಲ್ವ, ಗೊರವೈಗಳು, ಜೋಗಮ್ಮಗಳು ಬರ್ತಕ್ಕಂಥದ್ದು ಜೊತೆಗೇನೆ. ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ದೇವರು ಅಂದ್ರೇ ಹಾಗೆ ಅಲ್ವಾ. ಸೊ ಹಾಗಾಗಿ ಎಲ್ಲಿದ್ದನ್ನು ಏನೋ ಒಂಥರ ಪೀಸ್ಫುಲ್ ಅಂತಲೇ ಹೇಳ್ಬೋದು. ಯಾವ ಟೆಂಪಲ್ಗೆ ಹೋದ್ರೂ ಅಷ್ಟೇ. ನೋಡಿ, ಈಗ ಕಾಣಿಸ್ತಾ ಇದೆ. ನಾನು ಇದೇ ಮೊದಲು ನೋಡ್ತಕ್ಕಂಥದ್ದು
ಬೀರಲಿಂಗೇಶ್ವರ ಜಾತ್ರೆ ಅಂದರೆ ಏನು ಅಂತಂದು ಕೇಳಿದ್ದೆ ಬೇರೆಯವ್ರ ಬಾಯಲ್ಲಿ, ಬಟ್ ನೋಡಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅದು ನಾನ್ ವೆಜ್ ಜಾತ್ರೆ ಅಂತಂದು. ಸೊ ಏನು ಹರಕೆ ಕಟ್ಬಿಟ್ಟು ಕುರಿಯ ಎಲ್ಲ ಬಲಿ ಕೊಡ್ತಕ್ಕಂಥ ಒಂದು ಅದು ಸೋಮವಾರನೇ ಇರುತ್ತೆ, ಆವತ್ತಿನ ದಿವಸನೇ. ಸೊ ನೋಡಿ, ಅದಕ್ಕೂ ಈ ದೇವರು ಸಹ ಭಂಡಾರನ ಹಚ್ತಕ್ಕಂಥದ್ದು. ನೋಡಿ ಇಲ್ಲಿ ಜೋಗಮ್ಗಳ ದಂಡೆ ಹೇಗಿದೆ ಅಂತಂದು. ದೇವರು ಕಂಕಣ ಕಟ್ಲಿಕ್ಕೆ ದೇವಸ್ಥಾನದೊಳಗೆ ಹೋಯ್ತು. ಸೊ ಇಲ್ಲೆಲ್ಲ ಜೋಗಮ್ಗಳು ಒಬ್ರಿಗೊಬ್ರು ಭಂಡಾರ ಹಚ್ತಕ್ಕಂಥದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ, ಕೃಷ್ಣ ಮೃಗ ಅಭಯಾರಣ್ಯ ಅಂತಂದು 1974ನೇ ಇಸ್ವಿಯಲ್ಲಿ ಆರಂಭವಾಗಿರ್ತಕ್ಕಂಥದ್ದಂತೆ. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಮತ್ತು ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತಂತೆ ಓಪನ್ನು. ಸೊ ನಾವು ಹೋಗಿದ್ದು ಮಧ್ಯಾಹ್ನ ಅಲ್ವಾ, ಓಪನ್ ಇರಲಿಲ್ಲ. ಸೊ ಆಚೆ ಕಡೆನೇ ನೋಡಿಬಿಟ್ಟು ಇರಲಿ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಇಷ್ಟು ವಿಡಿಯೋ ಮಾಡಿದೆ. 3-4 ಹತ್ರ ನೋಡಿದ್ವಿ ಓಪನ್ ಇರುತ್ತೇನೋ ಅಂತ ಹೇಳಿಬಿಟ್ಟು. ಸೊ ಇರಲಿಲ್ಲ. ಹಾಗೆ ರಾಣೆಬೆನ್ನೂರಿಗೆ ಬಂದುಬಿಟ್ಟು ನನ್ನ ಮಗಳು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ರಾಣೆಬೆನ್ನೂರಿಗೆ ನೋಡಿ, ಇದು ಶಾಲೆ ಆವರಣ. ನನ್ನ ಮಗಳ ಶಾಲೆ ಆವರಣ ಹೀಗಿದೆ. ಎಲ್ಲ ಟೈಮ್ ಆಗಿತ್ತು ಸ್ಕೂಲ್ ಬಿಡೋದು, ಹಾಗಾಗಿ ಅದನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತು ಅವಳು ಬಸ್ಸಿಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸದಾ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.